ನಿಮ್ಮ ಫೋನ್ ಏನಾದರೂ ನೀರಿಗೆ ಬಿತ್ತು ಅಂತ ಅಂದರೆ ಏನು ಮಾಡ್ತೀರಾ? ಮೆಜಾರಿಟಿ ಆಫ್ ದ ಜನ ಆ ಫೋನನ್ನು ನೀರಿಂದ ತೆಗೆದು ಒರೆಸ್ಬಿಟ್ಟು ಅಕ್ಕಿಯ ಒಳಗೆ, ರೈಸ್ ಒಳಗೆ ಇಡ್ತಾರೆ, ಆಯಿತಾ? ಇದೀಗ ಆಪಲ್ನವರು ನೀವೇನಾದರೂ ಆ ರೀತಿ ಅಕ್ಕಿಯ ಒಳಗೆ ಫೋನ್ನ ಇಟ್ಟರೆ ಇನ್ನೂ ಜಾಸ್ತಿ ಡ್ಯಾಮೇಜ್ ಆಗಿಬಿಡುತ್ತೆ ನಿಮ್ಮ ಫೋನು ಅಂತ ವಾರ್ನಿಂಗನ್ನು ಕೊಟ್ಟಿರುವಂಥದ್ದು. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಬುಧವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಹೌದು, ಆಪಲ್ನವರು ಅಫಿಷಿಯಲ್ ಆಗಿ ನೀವು ಈ ರೀತಿ ಫೋನ್ ಏನಾದರೂ ನೀರಿಗೆ ಬಿತ್ತು ಅಂತ ಅಂದರೆ ಅಕ್ಕಿ ಒಳಗೆ, ರೈಸ್ ಒಳಗೆ ಇಡಬೇಡಿ, ಅದರೊಳಗಿರುವಂಥ ಸಣ್ಣ ಸಣ್ಣ ಪಾರ್ಟಿಕಲ್ಗಳು ನಿಮ್ಮ ಫೋನನ್ನು ಡ್ಯಾಮೇಜ್ ಮಾಡುವ ಸಾಧ್ಯತೆ ಇರುತ್ತೆ ಅಂತ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಇದು ಎಷ್ಟು ನಿಜ ಅಂತ ದೇವರಾಣೆ ಗೊತ್ತಿಲ್ಲ, ಎಷ್ಟು ಸೈಂಟಿಫಿಕ್ ಅಂತಲೂ ಕೂಡ ಗೊತ್ತಿಲ್ಲ. ಯೂಶ್ವಲಿ ಅಕ್ಕಿಯ ಒಳಗೆ ಫೋನ್ ಇಟ್ಟರೆ ಅದು ಮಾಯಿಶ್ಚರ್ನ ಅಬ್ಸರ್ವ್ ಮಾಡುತ್ತೆ, ಫೋನ್ ಒಳಗೆ ಹೋಗಿರುವಂಥ ನೀರನ್ನ ಅಬ್ಸರ್ವ್ ಮಾಡುತ್ತೆ ಅಂತ ಅಕ್ಕಿಯ ಒಳಗೆ ಇಡ್ತಾರೆ, ಆಯಿತಾ? ನಾನು ಕೂಡ ಎಷ್ಟೋ ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಆದರೆ ಇದೀಗ ಆಪಲ್ನವರು ಒಂದೇ ಸಲ ಬಂದ್ಬಿಟ್ಟು ಆ ರೀತಿ ಮಾಡಿಬಿಡಿ, ಸಣ್ಣ ಸಣ್ಣ ಪಾರ್ಟಿಕಲ್ ಹೋಗಿ ನೀವು ಫೋನ್ ಹಾಳಾಗ್ಬಿಡುತ್ತೆ ಅಂತ ಅಂದರು. ಆಪಲ್ನ ಪ್ರಕಾರ ನಾವು ಫೋನ್ನ ನೀರೊಳಗೆ ಬೀಳಿಸಿದ್ಮೇಲೆ ಅದನ್ನು ಎತ್ಕೊಂಬಂದು ಡೈರೆಕ್ಟಾಗಿ ಅವ್ರದ್ದು ಆಪಲ್ ಕೇರು, ಆಪಲ್ ಸರ್ವಿಸ್ ಸೆಂಟ್ರಿಗೆ ಕೊಡಬೇಕು. ಅವ್ರು ನಮಗೆ 10,000, 20,000, 30,000 ಬಿಲ್ ಮಾಡ್ತಾರೆ. ಸೊ ಅದು ಸರಿಯಾದ ದಾರಿ ನಂಗೆ ಅನ್ನಿಸ್ದಂಗೆ. ಡೈರೆಕ್ಟಾಗಿ ನೀವು ಅಕ್ಕಿಯೊಳಗೆ ಇಟ್ಬಿಟ್ಟು ಮಿಸ್ ಆಗೋದು ಅಲ್ಲೇ ಸರಿ ಹೋಗ್ಬಿಟ್ರೆ ಅವರಿಗೆ ಪ್ರಾಬ್ಲಮ್ ಆಗಲ್ವಾ? ಸೊ ಅದರಿಂದ ನಂಗೆ ಅನ್ನಿಸ್ದಂಗೆ ಅವ್ರ ಸರ್ವಿಸ್ ಸೆಂಟ್ರಿಗೆ ಬರಲಿ, ಆಪಲ್ ಕೇರ್ ತಗೊಳ್ಳಿ ಅಂತ ಈ ಥರ ಹೇಳಿದ್ರೆ ದೇವರೇ ಗೊತ್ತು. ಅವ್ರು ಆಬ್ವಿಯಸ್ಲಿ ದುಡ್ಡು ಮಾಡಬೇಕು, ಇನ್ನೇನು. ನೀರೊಳಗೆ ಬಿದ್ದರೆ ಡೈರೆಕ್ಟಾಗಿ ನೀವು ಸರ್ವಿಸ್ ಸೆಂಟ್ರಿಗೆ ತೊಗೊಂಡೋಗಿ ಅವ್ರು 20-30,000 ಬಿಲ್ ಮಾಡ್ತಾರೆ. ಆಪಲ್ ಅವ್ರು ಆರಾಮಾಗಿ ದುಡ್ಡು ಮಾಡ್ಕೋತಾರೆ. ಅಕ್ಕಿ ಒಳಗೆ ಇಟ್ಬಿಟ್ಟು ಕ್ಯಾಕ್ ಸುಮ್ಮನೆ ನಿಮ್ಮ ಫೋನ್ನ ರಿಪೇರಿ ಮಾಡಿಸ್ಕೋತೀರಾ, ನೀವೇ ಸರಿ ಮಾಡ್ಕೋತೀರಾ ಅಲ್ವಾ? ಹಾಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು iPhone 16 ಸೀರೀಸ್ ಏನು ಲಾಂಚ್ ಆಗುತ್ತೆ ಈ ವರ್ಷ ಕೊನೆಯಷ್ಟರಲ್ಲಿ. ಅದರ ಕೆಲವೊಂದು ಡಿಸೈನ್ ರೆಂಡರ್ಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ನೋಡೋದಕ್ಕೆ ಹಿಂದ್ಗಡೆಯಿಂದ ಕ್ಯಾಮರಾ ಡಿಸೈನು ಫಿಡ್ಜೆಟ್ ಸ್ಪಿನ್ನರ್ ರೀತಿ ಕಾಣ್ತಾ ಇರುವಂಥದ್ದು ಗಮನಿಸ್ತಾ ಇದ್ದಾರೆ. ಕೆಲವು ಜನ ಫಿಡ್ಜೆಟ್ ಸ್ಪಿನ್ನರ್ನೇ ಹಾಕ್ಬಿಟ್ಟು ಅಲ್ಲಿ ವಿಡಿಯೋ ಎಲ್ಲ ಶೇರ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಈ ನೆಕ್ಸ್ಟ್ iPhone 16 Pro ಸೀರೀಸು ಇರಬಹುದು ಅಂತ ಹೇಳಲಾಗ್ತಾ ಇದೆ. ವಿಚಿತ್ರವಾಗಿದೆ ಗುರು ಡಿಸೈನ್ ಒಂಥರ. ನಿಮ್ಗೆ ಹೆಂಗೆ ಅನ್ನಿಸ್ತು? ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸಿ. ಇನ್ನು ಇದರ ನಂತರ ಫೋಲ್ಡಬಲ್ ಐಫೋನ್ ಏನು ಬರುತ್ತೆ ಅಂತ ಹೇಳಲಾಗ್ತಾ ಇತ್ತು. ಇದೀಗ ರೀಸೆಂಟಾಗಿ ಬಂದಿರುವಂಥ ರಿಪೋರ್ಟ್ನ ಪ್ರಕಾರ ಈ ಫೋಲ್ಡಬಲ್ ಐಫೋನ್ನ ಏನು ಡೆವಲಪ್ ಮಾಡ್ತಾಯಿದ್ರು, ಟೆಸ್ಟ್ ಮಾಡ್ತಾಯಿದ್ರು ಆಪಲ್ನವರು, ಅದನ್ನು ಸ್ಟಾಪ್ ಮಾಡ್ತಾ ಇದ್ದಾರಂತೆ. ನಂಗನ್ನಿಸ್ದಂಗೆ ಫೋಲ್ಡಬಲ್ ಐಫೋನ್ ಬರದೇ ಇರಬಹುದು. ನಂಗನ್ನಿಸ್ದಂಗೆ ಫೋಲ್ಡಬಲ್ ಟ್ಯಾಬ್ಲೆಟ್ ಬರ್ಬೋದಾ ಅಂತ ಅನ್ನಿಸ್ತಾ ಇದೆ. ನಂಗನ್ನಿಸ್ದಂಗೆ ಗೊತ್ತಿಲ್ಲ. ಒಟ್ಟಿಗೆ ಆಪಲ್ನವರು ಫೋಲ್ಡಬಲ್ನ ಟೆಸ್ಟ್ ಮಾಡೋದನ್ನು ಸ್ಟಾಪ್ ಮಾಡಿದ್ದಾರೆ ಅಂತ. ಏನು ಕಾರಣ ನಿಜ ಗೊತ್ತಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಕ್ಯಾನ್ಸರ್ ಪೇಷಂಟ್ಗಳಿಗೆ ಒಂದು ಖುಷಿ ಕೊಡುವಂಥ ಸುದ್ದಿ, ಆಯಿತಾ? ಎಷ್ಟು ಖುಷಿ ಪಡಬೇಕು ಅಂತ ಗೊತ್ತಿಲ್ಲ. ಸೊ UK ಸೈಂಟಿಸ್ಟ್ಗಳು ಒಂದೇನೋ ಹೊಸ ಒಂದು ಟ್ರೀಟ್ಮೆಂಟನ್ನು, ಮೆಡಿಸಿನ್ನ ಕಂಡುಹಿಡಿದಿದ್ದಾರಂತೆ. ಸೊ ಅದು ಡೆಡ್ಲಿ ಕ್ಯಾನ್ಸರನ್ನು ಕೂಡ ಟ್ರೀಟ್ ಮಾಡಬಲ್ಲಂಥ ಸಾಮರ್ಥ್ಯನ ಹೊಂದಿದೆಯಂತೆ. ಗೊತ್ತಿಲ್ಲ, ಇದು ಓಪನ್ ಸೋರ್ಸ್ ಇರುತ್ತೆ, ಅಂದರೆ ಯಾರು ಬೇಕಾದರೂ ಇದನ್ನು, ಈ ಒಂದು ಮೆಡಿಸಿನ್ನ ಮಾಡೋ ರೀತಿ ಇರುತ್ತೆ, ಅಥವಾ ಅವ್ರು ಪೇಟೆಂಟ್ ಮಾಡಿಕೊಂಡು ಆ ಕಂಪ್ನಿಯವರು ಹೆವಿ ಜಾಸ್ತಿ ದುಡ್ಡಿಗೆ ಮಾಡ್ತಾರ ಅಂತ. ನಂಗೆ ಅನ್ನಿಸ್ದಂಗೆ ಆ್ಯಕ್ಚುಲಿ ಕ್ಯಾನ್ಸರ್ಗೆ ಇದು ಟ್ರೀಟ್ಮೆಂಟ್ ಆಗುತ್ತೆ ಅಂತ ಅಂದರೆ ಯಾರು ಬೇಕಾದರೂ ಕಡಿಮೆ ದುಡ್ಡಿಗೆ ಇದನ್ನು ಮಾಡೋ ರೀತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಕ್ಯಾನ್ಸರ್ ಪೇಷಂಟ್ಗಳಿಗೆ, ಅಂದರೆ ತುಂಬ ಜನಕ್ಕೆ ದುಡ್ಡನ್ನು ಅಫೋರ್ಡ್ ಮಾಡೋದಕ್ಕಾಗಲ್ಲ ಅಂಥವ್ರಿಗೆಲ್ರಿಗೂ ಇದು ಹೆಲ್ಪ್ ಆಗುತ್ತೆ. ನೋಡೋಣ. ನಂಗೆ ಅನ್ನಿಸ್ದಂಗೆ ಈ ಮೆಡಿಕಲ್ ಫೀಲ್ಡ್ ತುಂಬ ಅಡ್ವಾನ್ಸ್ ಆಗುತ್ತೆ, ತುಂಬ ಬೇಗ ತುಂಬ ಅಡ್ವಾನ್ಸ್ ಆಗುತ್ತೆ. ಕ್ಯಾನ್ಸರ್ ಕೂಡ ಗೆಲ್ಲಬಹುದಾದಂಥ ದಿನಗಳು ತುಂಬ ಜಾಸ್ತಿ ದಿನ ಇಲ್ಲ, ಆಯಿತಾ? ಸೊ ಕ್ಯಾನ್ಸರ್ ಕೂಡ ಹುಷಾರಾಗುತ್ತೆ ಇನ್ನೊಂದು ಸ್ವಲ್ಪ ದಿನದಲ್ಲಿ, ಅಷ್ಟು ಅಡ್ವಾನ್ಸ್ ಆಗುತ್ತೆ ಈ ಒಂದು ಮೆಡಿಕಲ್ ಫೀಲ್ಡ್ ಅಂತ ನನಗೆ ಅನಿಸುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಈ ನ್ಯೂರಾಲಿಂಕ್ ಏನು ಲಾಂಚ್ ಆಗಿತ್ತು, ಫಸ್ಟು ಮನುಷ್ಯನ ತಲೆಗೆ ಏನು ಇಂಪ್ಲಾಂಟ್ ಮಾಡಿದರು ಎಲಾನ್ ಮಸ್ಕ್ ಅವರ ಕಂಪ್ನಿದು. ಸೊ ಇದೀಗ ರೀಸೆಂಟಾಗಿ ಬಂದಿರೋ ರಿಪೋರ್ಟ್ ಪ್ರಕಾರ ಎಲಾನ್ ಮಸ್ಕ್ ಅವರೇ ಕನ್ಫರ್ಮ್ ಮಾಡಿದ್ದಾರೆ. ಸೊ ಒಬ್ಬ ಮನುಷ್ಯನಿಗೆ ಒಂದು ಇಂಪ್ಲಾಂಟ್ ಮಾಡಿದ್ರು ನ್ಯೂರಾಲಿಂಕನ್ನು, ಅವನೀಗ ಮೌಸ್ ಕಂಟ್ರೋಲ್ನ ಮನಸ್ಸಿಂದಲೇ ಮಾಡ್ಬೋದಂತೆ. ಸಕ್ಸಸ್ಫುಲ್ಲಾಗಿ ಅವ್ನು ಮಾಡ್ತಾ ಇದ್ದಾನಂತೆ, ಆಯಿತಾ? ಸೊ ಅಂದರೆ ಮೌಸ್ ಕಂಟ್ರೋಲ್ನ, ನಿಮ್ಮ ಕಂಪ್ಯೂಟ್ರಿಂದ ಮೌಸನ್ನು ನಿಮ್ಮ ಮನಸ್ಸಿನಿಂದಲೇ ಕಂಟ್ರೋಲ್ ಮಾಡ್ತಾ ಇದ್ದಾನಂತೆ. ಆ್ಯಕ್ಚುಲಿ ವರ್ಕ್ ಆಗ್ತಾ ಇದೆ. ಬೆಂಕಿ ಗುರಿಯಪ್ಪ, ಟೆಕ್ನಾಲಜಿ ಯಾವ ಲೆವೆಲ್ಗೆ ಇಂಪ್ರೂವ್ ಆಗ್ತಾ ಇದೆ ಅಂತ ಅಂದರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು DxO ಮಾರ್ಕ್ ಅವರು ನೀಡಿರುವಂಥ ಒಂದು ಸ್ಟ್ಯಾಟಿಸ್ಟಿಕ್ಸ್ನ ಪ್ರಕಾರ, ನೀವೇನಾದರೂ ನಿಮ್ಮ ಫೋನಲ್ಲಿ ಹೆವಿ ಜಾಸ್ತಿ SMS ಮತ್ತು ಹೆವಿ ಜಾಸ್ತಿ ರೀಲ್ಸನ್ನು, ಶಾರ್ಟ್ಸನ್ನು ನೋಡ್ತೀರಾ ಅಂದರೆ ನಿಮ್ಮ ಬ್ಯಾಟ್ರಿ ಕನ್ಸಂಪ್ಷನ್ ಹೆವಿ ಜಾಸ್ತಿ ಆಗುತ್ತಂತೆ. ತುಂಬ ಬೇಗ ನಿಮ್ಮ ಫೋನ್ ಬ್ಯಾಟ್ರಿ ಡ್ರೈನ್ ಆಗುತ್ತಂತೆ. ಸೊ ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಜಾಸ್ತಿ ಬರಬೇಕು ಅಂತ ಅಂದರೆ ಈ ಎರಡನ್ನು ಕಡಿಮೆ ಮಾಡಿ, ಆಯಿತಾ? ಬರೀ ರೀಲ್ಸ್ ಅಷ್ಟೇ ಅಲ್ಲ, ಶಾರ್ಟ್ಸು, ಟಿಕ್ಟಾಕ್ ಇದ್ದರೆ ಟಿಕ್ಟಾಕು, ಫೇಸ್ಬುಕ್ ರೀಲ್ಸು, ಸ್ನ್ಯಾಪ್ಚಾಟ್ ಇದನ್ನೆಲ್ಲ ಕಡಿಮೆ ಮಾಡಿದ್ರೆ ಬ್ಯಾಟ್ರಿ ಬ್ಯಾಕಪ್ಪು ಸ್ವಲ್ಪ ಜಾಸ್ತಿ ಆಗಿದೆ. ಒಂದು ಸ್ಟ್ಯಾಟಿಸ್ಟಿಕ್ಸ್ ಎಷ್ಟು MAH ಬ್ಯಾಟ್ರಿ ಕನ್ಸ್ಯೂಮ್ ಮಾಡ್ತಾ ಇದೆ ಆ್ಯಾವ್ರೇಜ್
ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಹೆವಿ ಅಂದರೆ ಜಾಸ್ತಿ ಜನ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ ಆಯ್ತಾ. ಕ್ರೇಜಿ ಗುರು ಯಪ್ಪ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಗೂಗಲ್ ಪಿಕ್ಸೆಲ್ ಫೋನಲ್ಲಿ ಹೋಲ್ಡ್ ಫಾರ್ ಮೀ ಅನ್ನೋ ಒಂದು ಗೂಗಲ್ ಅಸಿಸ್ಟೆಂಟ್ ಫೀಚರ್ ಬಂದಿತ್ತು. ಅದೇನಪ್ಪ ಮಾಡುತ್ತೆ ಅಂತ ಅಂದರೆ, ಯಾವುದಾದ್ರೂ ಒಂದು ಕಸ್ಟಮರ್ ಕೇರಿಗೆ ನೀವು ಕಾಲ್ ಮಾಡ್ತಾ ಇದ್ದೀರಾ ಅಂದರೆ ಆ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ನಿಮ್ಮ ಹತ್ರ ಮಾತಾಡೋ ತನಕ ಅದೇ ಹೋಲ್ಡ್ ಮಾಡುತ್ತೆ ನಿಮಗೆ. ಅಂದರೆ ಅದೇ ಮಾತಾಡುತ್ತೆ, ಅದೇ ಪ್ರೆಸ್ ಮಾಡ್ಕೊಳ್ಳುತ್ತೆ, ಆ ರೀತಿ ಅದು ಆಟೋಮೆಟಿಕ್ಕಾಗಿ. ಸೊ ಈ ಒಂದು ಫೀಚರ್ ಬರೀ ಗೂಗಲ್ ಪಿಕ್ಸೆಲ್ ಫೋನಲ್ಲಿ ಮಾತ್ರ ಇತ್ತು. ಮತ್ತು ಗೂಗಲ್ ಪಿಕ್ಸೆಲ್ನಲ್ಲಿ ಯಾರ ಫೋನ್ ಮಾಡಿದ್ರೆ ಗೂಗಲ್ ಅಸಿಸ್ಟೆಂಟೇ ಆನ್ಸರ್ ಮಾಡೋ ಒಂದು ಫೀಚರೆಲ್ಲ ಇದೆ ಆಯಿತಾ. ಸೊ ಆ ಒಂದು ಫೀಚರ್ ಇದೀಗ ಬೇರೆ ಫೋನ್ಗಳಿಗೂ ಸಹ, ಬೇರೆ ಆ್ಯಂಡ್ರಾಯ್ಡ್ ಫೋನ್ಗಳಿಗೂ ಸಹ ಬರುತ್ತಂತೆ. ಇನ್ನು ಕೆಲವೇ ದಿನಗಳಲ್ಲಿ ಬರಬಹುದು ಆಯಿತಾ. ಯಾವುದೆಲ್ಲ ಫೋನ್ ನಂಗೆ ಅನ್ನಿಸ್ತಂಗೆ ಸ್ಯಾಮ್ಸಂಗಿಗೆ ಫಸ್ಟ್ ಬರುತ್ತೆ, ಆಮೇಲೆ ಉಳಿದ ಫೋನ್ಗಳಿಗೆ ಬರಬಹುದೇನೋ ಆಯಿತಾ. ಹೆವಿ ಫೀಚರ್, ಬೆಂಕಿ ಫೀಚರ್ ಅಂತ ಅನ್ನಿಸ್ತೀನಿ. ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಥಿಂಗ್ ಫೋನ್ 2A ಕೆಲವೊಂದು ಫೀಚರ್ಸ್ಗಳಿದೀಗ ಕನ್ಫರ್ಮ್ ಆಗಿದೆ. ಅದರ ಲುಕ್ಕು ಕೂಡ ಅನ್ವೀಲ್ ಆಗಿದೆ, ನೋಡ್ತಾ ಇದ್ದೀರಾ. ಈ ರೀತಿ ಇರುತ್ತಂತೆ ಒಂದು ನಥಿಂಗ್ ಫೋನ್ 2A. ಇದರ ಕೆಲವೊಂದು ಸ್ಪೆಸಿಫಿಕೇಷನ್ ಕೂಡ ಲೀಕ್ ಆಗಿದೆ. ಡೈಮೆನ್ಸಿಟಿ 7200 ಪ್ರೋಸೆಸರ್ ಇರುತ್ತಂತೆ. ಓಕೆ, ಪ್ರೋಸೆಸರ್ ಅಂತ ಒಳ್ಳೆ ಪ್ರೋಸೆಸರ್ ಅಂತ ಅನ್ನಲ್ಲ, ಒಟ್ಟಿಗೆ ಅಮೋಲೆಡ್ ಡಿಸ್ಪ್ಲೇ ಎಲ್ಲ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಕಾದು ನೋಡೋಣ ಕಂಪ್ಲೀಟ್ ಸ್ಪೆಸಿಫಿಕೇಷನ್ ಬಂದಾಗ ಹೆಂಗಿರುತ್ತೆ ಅಂತ. ಪರವಾಗಿಲ್ಲ, ಫ್ರಂಟಿಂದ ನೋಡೋಕ್ಕೆ ಫೋನ್ ಚೆನ್ನಾಗಿದೆ, ಬೆಜರೆಲ್ಲ ಕಡಿಮೆ ಇದೆ ಅಂತ ಅನ್ನಿಸ್ತದೆ. ಹಿಂದ್ಗಡೆಯಿಂದ ತುಂಬ ಸಿಂಪಲ್ ಆಗಿದೆ. ಅಂದರೆ ನಥಿಂಗ್ ಫೋನ್ ರೀತಿಯೆಲ್ಲ ಯುನೀಕ್ ಡಿಸೈನ್ ಇದೆ, ಬಟ್ ಇದರಲ್ಲಿ ಗ್ಲಿಫ್ ಇಂಟರ್ಫೇಸ್ ಇದೆಯಲ್ವ ಗೊತ್ತಾಗ್ತಿಲ್ಲ. ಒಟ್ಟಿಗೆ ಸ್ಪೆಸಿಫಿಕೇಷನ್ ಡೈಮೆನ್ಸಿಟಿ 7200 ನನಗೆ ಅಂಥ ಇಂಪ್ರೆಸಿವ್ ಪ್ರೋಸೆಸರ್ ಅಂತ ಅನ್ನಿಸ್ತಿಲ್ಲ. ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗಿ. ಕಡಿಮೆಗೆ ಲಾಂಚ್ ಮಾಡಿಬಿಟ್ಟು ಅದಿದ್ದರೆ ಚೆನ್ನಾಗಿರುತ್ತೇನೋ, ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು HP ಅವರು ಮೂವಬಲ್ PC, ನಿಮ್ಮ ಏನು ಡೆಸ್ಕ್ಟಾಪ್ ಇರುತ್ತೆ ಅದನ್ನು ಎತ್ಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತೊಗೊಂಡು ಹೋಗಬಹುದಾದಂಥ ಒಂದು ಮೂವಬಲ್ PCಯನ್ನು ನಮ್ಮ ದೇಶದಲ್ಲಿ ಇದೀಗ ಕೆಲಸ ಮಾಡೋರಿಗೋಸ್ಕರ, ವರ್ಕರ್ಸ್ಗಳಿಗೆ ಆಯಿತಾ, ಅಂದರೆ IT ವರ್ಕ್ ಮಾಡೋವಂಥ ಪವರ್ಫುಲ್ PC ಬೇಕಾಗಿರುವಂಥವ್ರಿಗೆ ಲಾಂಚ್ ಮಾಡಿದ್ದಾರೆ. ನಂಗೆ ಅನ್ನಿಸ್ತಂಗೆ ಇದರ ಅವಶ್ಯಕತೆ ಏನಿತ್ತು ಅಂತ ಗೊತ್ತಿಲ್ಲ. ಇದಕ್ಕಿಂತ ಮುಂಚೆ ಗ್ಲೋಬಲಾಗಿ ಆಲ್ರೆಡಿ ಲಾಂಚ್ ಆಗಿತ್ತು, ನಮ್ಮ ದೇಶದಲ್ಲಿ ಈಗ ಲಾಂಚ್ ಮಾಡ್ತಾ ಇದ್ದಾರೆ. ಮೂವಬಲ್ PC ಅಂದರೆ ಆಬ್ವಿಯಸ್ಲಿ ಲ್ಯಾಪ್ಟಾಪ್ ತಾನೆ, ಲ್ಯಾಪ್ಟಾಪ್ ರೀತಿಯಲ್ಲೇ ಕೆಲಸ ಮಾಡುತ್ತೆ. ಇದರ ಅವಶ್ಯಕತೆ ಏನಿತ್ತು ಅಂತ ಗೊತ್ತಿಲ್ಲ. ಎಷ್ಟು ಜನ ಇದನ್ನು ತೊಗೋತಾರೆ ಅಂತ ದೇವ್ರನ್ನೇ ಗೊತ್ತಿಲ್ಲ. ತೋರಿಸ್ತಾ ಇದ್ದೀನಿ ಒಂದು ಇಮೇಜನ್ನು. ಸೊ ಇದನ್ನು ನಮ್ಮ ದೇಶದಲ್ಲಿ ಲಾಂಚ್ ಮಾಡಿದ್ದಾರೆ. ಲ್ಯಾಪ್ಟಾಪೇ ಸಾಕಲ್ವಾ, ಇದನ್ನು ಎತ್ಕೊಂಡು ಇಷ್ಟು ಸೂಟ್ ಕೇಸಲ್ಲಿ ಎತ್ಕೊಂಡು ಯಾಕೆ ತೊಗೊಂಡೋಗ್ಬೇಕು, ಅದಕ್ಕೆಲ್ವ ಲ್ಯಾಪ್ಟಾಪ್ ಅನ್ನೋದು ನಾವು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಲಾವಾದವರು ಲಾವಾ ಬ್ಲೇಜ್ ಕರ್ವ್ 5G ಅಂತ ಒಂದು ಹೊಸ ಫೋನಲ್ಲಿ ಲಾಂಚ್ ಮಾಡ್ತಾಯಿದ್ದಾರೆ. ಕರ್ವ್ ಡಿಸ್ಪ್ಲೇ, ಆಬ್ವಿಯಸ್ಲಿ 64 MP ಟ್ರಿಪಲ್ ಕ್ಯಾಮ್ರಾ ಏನೇನೋ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ನೋಡೋಕ್ಕೆ ಚೆನ್ನಾಗಿದೆ, ಅಫೋರ್ಡಬಲ್ ಆಗು ಕೂಡ ಇರುತ್ತೆ ನಂಗೆ ಅನ್ನಿಸ್ತಂಗೆ. ಏನಕ್ಕೆ ಅಂದರೆ ಲಾವಾದವರು ಹೆವಿ ಕಾಂಪಿಟೇಟಿವ್ ಆಗಿ ಇತ್ತೀಚೆಗೆ ಪ್ರೈಸ್ನ ಫಿಕ್ಸ್ ಮಾಡ್ತಾ ಇದ್ದಾರೆ. ನೋಡೋಣ, ಇದು ಏನಾದರೂ ಒಂದು 15,000 ಒಳಗೆ ಲಾಂಚ್ ಆದರೆ ಬೆಂಕಿ ಇರುತ್ತೆ. ಕರ್ವ್ ಡಿಸ್ಪ್ಲೇ 15,000 ಗೊತ್ತಿಲ್ಲ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಕಾರಣ ಕಾಂಪಿಟೇಟಿವ್ ಆಗಿ ಮಾಡ್ತಾರೆ ನಂಗೆ ಅನ್ನಿಸ್ತಂಗೆ ಲಾಭದವ್ರು. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್ ಬಂದುಬಿಟ್ಟು iQOO Neo 9 Pro ಫೈನಲಿ ಲಾಂಚ್ ಆಗ್ತಾಯಿದೆ. ನಾನು ಅನ್ಬಾಕ್ಸ್ ಕೂಡ ಮಾಡ್ತೀನಿ ನಾನು. ಸ್ಪೆಸಿಫಿಕೇಷನ್ ಎಲ್ಲ ಒಂದು ಲೆವೆಲಿಗೆಲ್ಲ ಆ್ಯಕ್ಚುಲಿ ಚೆನ್ನಾಗಿದೆ. 40,000-41,000 ರೇಂಜಲ್ಲಿ ಲಾಂಚ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಆಯಿತಾ. ಬೆಂಕಿ ಸ್ಪೆಸಿಫಿಕೇಷನ್. ಇನ್ ಕೇಸ್ ಇದೇನಾದರೂ 40,000 ರೂಪಾಯಿಗೆ ಲಾಂಚ್ ಆಯಿತು ಅಂದರೆ ಹಬ್ಬ ಇರೋದು ನಂಗೆ ಅನ್ನಿಸ್ತಂಗೆ. ಫೋನ್ ಮಾತ್ರ ಬೆಂಕಿ ಇದೆ ಗುರು. ನಾನು ಆಲ್ರೆಡಿ ಯೂಸ್ ಮಾಡ್ತಾಯಿದ್ದೀನಿ. ಹೆಂಗಿದೆ ಅಂತೀರ, ರಿವ್ಯೂಗೋಸ್ಕರ ವೆಯ್ಟ್ ಮಾಡಿ. ನಂಗೆ ಸಖತ್ ಇಂಪ್ರೆಸ್ ಮಾಡ್ತು. ಕೆಲವೇ ದಿನಗಳಲ್ಲಿ ಬರುತ್ತೆ ರಿವ್ಯೂ. ಸೊ ಇಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೊಳ್ಳೋಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.